ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿ ತಾಯಿಯಲ್ಲಿ ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಶುರುವಾಗಿರುವಂತದ್ದು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವತ್ತು ಸಂದರ್ಭದಲ್ಲಿ ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿ ತಾಯಿಯಲ್ಲಿ ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಶುರುವಾಗಿರುವಂತದ್ದು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವತ್ತು ಸಂದರ್ಭದಲ್ಲಿ ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿ ತಾಯಿಯಲ್ಲಿ ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಶುರುವಾಗಿರುವಂತದ್ದು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವತ್ತು ಸಂದರ್ಭದಲ್ಲಿ ತಾಯಿಯ ದರ್ಶನವನ್ನು ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ, ಅಲ್ಲೂ ಸಹ ಮಳೆಯಾಗಿ ಎಲ್ರಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿ ತಾಯಿಯಲ್ಲಿ ಸರ್, ಈಗ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಶುರುವಾಗಿರುವಂತದ್ದು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವತ್ತು ಸಂದರ್ಭದಲ್ಲಿ